ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಓ, ರಾತ್ರಿ ಪಾರ್ಟಿ ಜೋರಾಗಿತ್ತಾ? ಚೆನ್ನಾಗಿತ್ತು ಮೇಡಮ್. ಏನೇನ್ ಮಾಡಿದ್ರಿ? ಮಾತಾಡಿದ್ವಿ, ಕಣ್ ಪೂರ್ತಿ ಕುಡಿದ್ವಿ. ಏನು? ಜ್ಯೂಸು ಮೇಡಮ್. ಆಮೇಲೆ ಏನಾಯ್ತು? ಆಮೇಲೆ ಏನು, ನಾನು ಅವರು ಹೇಗೆ ಖುಷಿಯಿಂದ ಹೋದ್ವೋ ಹಾಗೆ ಖುಷಿಯಿಂದ ವಾಪಸ್ ಬಂದ್ವಿ. ನೆನ್ನೆ ನಡೆದಿದ್ದೆಲ್ಲ ನಾನು ಕೊನೆವರೆಗೂ ಮರೆಯಲ್ಲ. ನಾನ್ ಕೇಳ್ತಿರೋದು ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡುತ್ತ್ಯಾ ಅಂತ. ಓ, ಅದಾ ನೇರವಾಗೇ ಕೇಳ್ಬೋದಿತ್ತಲ್ವಾ ಮೇಡಮ್. ಯೋಚನೆ ಮಾಡಿಬಿಡಿ, ಸೈನ್ ಮಾಡಿದ್ದೀನಿ. ಗುಡ್. ಚಿರು ಭವಿಷ್ಯದ ಬಗ್ಗೆ ಇಷ್ಟಾದ್ರೂ ಕಾಳಜಿ ಇದೆಯಲ್ಲ. ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ ಮೇಡಮ್. ಅದಕ್ಕೋಸ್ಕರ ನನ್ನ ಜೀವ ಬೇಕಿದ್ರೂ ಕೊಡ್ತೀನಿ. ಕಲಿಯುಗದ ಸತಿ ಸಾವಿತ್ರಿ ಬಿಡಮ್ಮ. ನೀವು ಅನ್ಕೊಂಡಾಗೆ ಎಲ್ಲ ಆಯ್ತಲ್ವಾ ಮೇಡಮ್? ಈಗ ಸಂತೋಷ ಪಡಕ್ಕೆ ನಾನೇನು ಯುದ್ಧ ಕೆತ್ತಿದ್ದೀನ? ಚಿರುಗೆ ನಿನ್ ಯಾವ ಆ್ಯಂಗಲಿಂದನೂ ಸೂಟ್ ಆಗಲ್ಲ ಅಂತ ನೀನು ಮೋಸದಿಂದ ಮದುವೆ ಆಗಿ ಮನೆಗೆ ಬಂದಾಗ್ಲಿಂದನೂ ನಾನು ಹೇಳ್ತಾನೆ ಇದ್ದೀನಲ್ಲ. ಆವತ್ತೇ ನಿನ್ನ ಅವನಿಂದ ದೂರ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಇವತ್ತು ಹಾಗೆ ಮಾಡಿದ್ದೀನಿ. ಆವತ್ತು ಚಿರು ಅದಕ್ಕೆ ಒಪ್ಪಿದ್ದ, ಇವತ್ತು ಹಾಗೆ ಮಾಡಿದ್ದಾನೆ. ಹೌದು ಮೇಡಮ್, ಇನ್ಮೇಲೆ ನನ್ನ ಗಂಡ ಖುಷಿಯಾಗಿರ್ಬೇಕು ಅಷ್ಟೆ. ಅವನನ್ನ ಗಂಡ ಅಂತ ಕರಿಬೇಡ. ಈಗ ನಿಂದ ಅರ್ಹತೆನೇ ಇಲ್ಲ. ಚಿರು ಏನ್ ಮಾಡ್ತಾನೆ? ಈಗ ತಾನೇ ಎದ್ರು. ಹೋಗು. ಇಮೋಷನಲ್ ಫೂಲ್. ಕೊನೆಗೂ ಇವಳನ್ನ ಚಿರುಯಿಂದ ದೂರ ಮಾಡೋ ನನ್ನ ಪ್ಲಾನ್ ಸಕ್ಸಸ್ಫುಲ್ ಆಯ್ತು. ಇಷ್ಟು ದಿನ ಈ ಮನೇಲಿ ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಇದನ್ನು ಹೇಗಾದರೂ ಮಾಡಿ ತಡಿಲೇಬೇಕು. ಆಗಲೇ ಸೌಂದರ್ಯನ ಅಹಂಕಾರ ಇಳಿಸೋಕ್ಕಾಗದು. ಅಪ್ಪ ದೇವ್ರೆ, ನಿನ್ನೆ ತರ ಸಂಜನಾ ಮಾತ್ರ ಸಿಗದೇ ಇರಲಿ, ಬೇರೆ ಯಾರಾದ್ರೂ ಸಿಗ್ಲಿ, ಒಳ್ಳೆ ಜನ ಸಿಗ್ಲಿ, ಎಷ್ಟು ದೂರ ಆದರೂ ಡ್ರೈವ್ ಮಾಡ್ತೀನಿ. ಸಂದೀಪ, ಏನೋ ನನ್ನೇ ಹೊಡ್ಕೊಂಡ್ ಬಂದಾಗಿದೆ. ನಮ್ ಸಿಗಂತ ಸೂರ್ಯನ್ ಬರ್ತಡೇ ಇತ್ತು, ಅಲ್ಲಿ ಹೋಗ್ತಾ ಇದೆ ಪಾರ್ಟಿಗೆ. ನೀನೇನಾದ್ರು ಬರ್ತೀಯಾ? ಎಣ್ಣೆ ಪಾರ್ಟಿನ? ಇಲ್ಲ ಮಗ, ನಿನ್ನೆ ತಾನೇ ಕೆಲಸ ಸಿಕ್ಕಿದೆ. ಇವತ್ತು ನಾನು ಕುಡಿಯಕ್ಕೆ ಹೋದೆ ಅಂತ ಗೊತ್ತಾದ್ರೆ ನಮ್ಮ ಸಾಹೇಬ್ರನ್ನ ಒದ್ದು ಒಳಗಾಗ್ತಾರೆ. ಸದ್ಯ ಪರವಾಗಿಲ್ವಾ? ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ. ನೀನ್ ಚೇಂಜ್ ಆಗಿದ್ಯಾ? ಇದೊಂದು ಗುಡ್ ನ್ಯೂಸ್ ಹೇಳ್ಬೇಕು ಮಗ. ಏನು ಮದುವೆ ಆಗ್ತಿದ್ಯಾ? ನಿನ್ ಮದುವೆ ಆಗದೆ ನಾನು ಹೆಂಗಪ್ಪ ಮದುವೆ ಆಗ್ಲಿ? ಈ ತರ ಹೇಳ್ದವ್ರೆಲ್ಲ ತಮ್ಮ ಮಕ್ಕಳನ್ನ ನರ್ಸರಿಗೆ ಸೇರಿಸಿದ್ದಾರೆ. ಸದ್ಯದಲ್ಲೇ ನೀನು ಅದೇ ಸಾಲಕ್ಕೆ ಸೇರ್ತೀಯ ಅನಿಸ್ತಾ ಇದೆ. ನಾನ್ ಸೇರಲ್ಲಪ್ಪ, ಆದ್ರೆ ಈ ಲೀಸ್ಟ್ಗೆ ನೀನ್ ಅಲ್ಲೇ ಸಂಜನಾ ಮಾತ್ರ ಸೇರ್ತಾಳೆ. ಏನ್ ಹೇಳ್ತಾ ಇದೆಯಾ? ನಿನ್ಗಾಗ್ಲೇ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳದ್ನಲ್ಲ, ಅದು ಅವಳ ಬಗ್ಗೆನೆ. ಅಂದ್ರೆ ನಿನ್ನೆ ಸಂಜನಾ ಮತ್ತೆ ಫ್ರೆಂಡ್ಸ್ನ ನೀನ್ ಶಾಪಿಂಗ್ ಕರ್ಕೊಂಡು ಹೋದೆ ಅಂತಲ್ಲ, ಅದ್ಯಾಕ್ ಗೊತ್ತಾ? ಸಂಜನಾ ಮದುವೆ ಹಾಕಿದೋಳಂತೆ. ರಾತ್ರಿ ಪಾರ್ಟಿ ಹೇಗಾಯ್ತು ಚಿರು? ಪಾರ್ಟಿ ಅಂತೇನಿಲ್ಲ, ಹೇಗಿದ್ರು ದೂರ ಆಗ್ತಿದ್ದೀವಲ್ಲ, ಆಚೆ ಕರ್ಕೊಂಡು ಹೋಗಿ ಬನ್ನಿ ಅಂದರು, ಹಂಗೆ ಕರ್ಕೊಂಡು ಹೋಗಿ ಬಂದೆ. ಎಲ್ಲ ಓಕೆ ತಾನೆ? ಬರುವಾಗ ದೀಪ ಸಿಕ್ಕಿದ್ಲು. ನೆನ್ನೆ ಪಾರ್ಟಿ ಅಂತ ಹೇಳಿ ನಿನ್ನ ಹೊರಗೆ ಕರ್ಕೊಂಡು ಹೋಗಿ ಆಮೇಲೆ ಡೈವೋರ್ಸ್ ವಿಷಯದಲ್ಲಿ ನಿಂಗೇನಾದ್ರೂ ಬೇರೆ ಥರ ತಲೆ ತಿನ್ನಿಲ್ಲ ತಾನೆ? ಹಾಗೇನಿಲ್ಲ, ಅದಕ್ಕೆ ಡೈವೋರ್ಸ್ ಬಗ್ಗೆ ಗೊತ್ತಾದಾಗಿಂದ ಅವ್ರು ನನಗೆ ಡೈವೋರ್ಸ್ ಕೊಡಬೇಕು ಅಂತಲೇ ಇದ್ದಾರೆ. ಗುಡ್. ಆದಷ್ಟು ಬೇಗ ಅವಳು ನಿನ್ನಿಂದ ದೂರ ಆದರೆ ಸಾಕು. ಆಮೇಲೆ ನೀನು ಮೊದಲಿನ ಥರ ಚಿರು ಆಗಿ ಖುಷಿಯಾಗಿರ್ಬೋದು. ಇದೆಲ್ಲ ಆಗಬೇಕು ಅಂದರೆ ಆದಷ್ಟು ಬೇಗ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಆಗಬೇಕು. ಆ ಸೈನ್ ಆಗಿದೆಯಾ? ಸೈನ್ ಮಾಡಿದ್ದಾರೆ. ಸರಿ, ಆ ಪೇಪರ್ಸ್ ಕೊಡು, ನಾನು ಮುಂದಿನ ಪ್ರೊಸೀಜರ್ಸ್ ಮಾಡಿಸ್ತೇನೆ. ಪೇಪರ್ಸು ಸೈನ್ ಹಾಕಿಸ್ತೆ ಅಂತೀರಾ ಚಿರು? ಅದು ಹಾಂ ಹಾಂ
ಏನ್ ಚಿರು, ಅಷ್ಟು ಇಂಪಾರ್ಟೆಂಟ್ ಪೇಪರ್ಸ್ ಎಲ್ಲಿಟ್ಟಿದೆ ಅಂತ ಮರ್ತೋಯ್ತಾ? ಅಲ್ಲ ಅದಕ್ಕೆ ಅದು ನಿನ್ನೆ ರಾತ್ರಿನೇ ಸೈನ್ ಹಾಕಿಸ್ದೆ, ಅದಾದ್ಮೇಲೆ ಎಲ್ಲಿಟ್ಟೆ ಅನ್ನೋದು ನೆನಪಾಗ್ತಲ್ಲ. ನೀನೇ ತಾನೇ ತಗೊಂಬಂದಿಟ್ಟಿರೋದು. ಹೌದು, ನಾನೇ ಇಟ್ಟಿದ್ದು, ಇಲ್ಲೇ ಇಟ್ಟೆ ಅನ್ಸುತ್ತೆ. ಅನ್ಸುತ್ತೆ ಅಂದ್ರೆ ಏನ್ ಚಿರು ಅರ್ಥ? ಆ ಪೇಪರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಗೊತ್ತಿದೆ ತಾನೇ? ಗೊತ್ತು, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಿ, ಹುಡುಕ್ ಕೊಟ್ಬಿಡ್ತೇನೆ. ಇವ್ರಿಗೂ ಒಂದು ಸ್ವಲ್ಪ ತಲೆ ಹಿಡ್ದಿತ್ತು, ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡು ತಗೊಂಡು ಬಂದೆ. ನಿಂಗೂ ಬೇಕಾ? ನನಗೇನು ತಲೆ ಹಿಡ್ದಿರ? ಮೇಡಮ್ ಯಾಕೆ ಬಂದಿದ್ರು? ಅದು ಸೈನ್ ಆಗಿರೋ ಡಿವೋರ್ಸ್ ಪೇಪರ್ ಕೇಳಕ್ಕೆ ಬಂದಿದ್ರು. ಶಿರೋರೆ ಸೆರ್ಗ್ಬಿಡ್ತೀರಾ? ಶಿರೋರೆ ಎದರಿ ಟೈಮ್ ಆಯ್ತು, ಹೇಳ್ದಿ. ಸಾರಿ. ಯಾಕೆ ಇಷ್ಟೊಂದು ತಲೆ ನೋವ್ತದೆ? ಕಮ್ಮಿ ನಾವು ಕುಡ್ದಿದ್ದು ನೀರು ಅನ್ಕೊಂಡು ನಮ್ಮಣ್ಣ ಬೇರ್ ಕುಡಿತಾನಲ್ವಾ, ಹಾಗೆ ಕುಡಿದ್ರಿ. ಏನು ಕಡಿಮೆ ಅಲ್ಲ ಬಿಡಿ, ಬಾಯಿ ಅರ್ಕೆ ದಾಹ ಬಾಯಿ ಒಣಗ್ತಿದೆ ಅನ್ಕೊಂಡು ಬಾಟ್ಲನ್ನೇ ಖಾಲಿ ಮಾಡಿದ್ರು. ಆ ನೀರಿಗೆ ನೀವೇ ಎಣ್ಣೆ ಬೆಳೆಸಿದ್ದು ಅಂತ ನಂಗೆ ಅನುಮಾನ. ನಾನು ಯಾಕ್ರಿ ಅಂತ ಕೆಲಸ ಮಾಡಲಿ? ನನ್ನ ಜೊತೆ ಕೊನೆ ಪಾರ್ಟಿ ಅಲ್ವಾ, ಅದೇನಂದ್ರಿ ನೀವು, ಸಪ್ರೇಟ್ ಪಾರ್ಟಿ. ಅದಕ್ಕೆ ಕೊನೆಯದಾಗಿ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಮಾಡಿರ್ಬೋದು. ಈಗಿನ ಹುಡುಗರನ್ನ ನಂಬಾರ್ದು. ಹೊರಗೆ ಹೋಗೋಣ ಅಂತ ಹುಡುಗಿರಿಗೆ ಹೇಳಿ ಅದೇನೋ ಮಾಡ್ತಾರೆ.